ದೇಶದಲ್ಲಿ ಎಚ್ಎಂಪಿವಿ ಸೋಂಕಿನ ಆರ್ಭಟ ಜೋರಾಗಿದೆ. ರಾಜ್ಯದ ರಾಜಧಾನಿ ಮೇಲೂ ಕೂಡ ಹೆಮ್ಮಾರಿಯ ಕರಿ ಛಾಯೆ ಬಿದ್ದಿದೆ. ಚಿಕಿತ್ಸೆ ಪಡೆಯುತ್ತಿದ್ದ ಮಕ್ಕಳನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ. ಎಸ್, ಪ್ರಮುಖವಾಗಿ ಡ್ರ್ಯಾಗನ್ ದೇಶದಲ್ಲಿ ಎಚ್ಎಂಪಿವಿಯ ಸೋಂಕಿನ ಆರ್ಭಟ ಜೋರಾಗಿದೆ. ಎಸ್, ಈಗಾಗಲೇ ಕೆಲವೊಂದಿಷ್ಟು ಮಕ್ಕಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಆ ಮಕ್ಕಳನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ. 3 ವರ್ಷ ಮತ್ತು 8 ತಿಂಗಳ ಮಕ್ಕಳನ್ನ ಡಿಸ್ಚಾರ್ಜ್ ಮಾಡಿರುವಂತದ್ದು. ಈಗ 3 ವರ್ಷದ ಮಗು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂತದ್ದು. 8 ತಿಂಗಳ ಮಗು ಕೂಡ ಡಿಸ್ಚಾರ್ಜ್ ಮಾಡುವ ಸಾಧ್ಯತೆ ಇದೆ. ಎಚ್ಎಂಪಿವಿ ಮೊದಲಿಗೆ ಜ್ವರ ಬರುತ್ತೆ, ಆಮೇಲೆ ಉಸಿರಾಟದ ತೊಂದರೆ ಎದುರಾಗುತ್ತೆ. ಹೆಚ್ಚು ಕಮ್ಮಿ ಕೋವಿಡ್ ನಂತಹ ರೋಗ ಲಕ್ಷಣಗಳನ್ನೇ ಇದು ಕೂಡ ಹೊಂದಿದೆ. ಕೆಮ್ಮು, ಜ್ವರ, ಮೂಗು ಕಟ್ಕೊಳ್ಳೋದು ಇದರ ಸಾಮಾನ್ಯ ಲಕ್ಷಣಗಳಾಗಿರುತ್ತೆ. ಅಕಸ್ಮಾತ್ ಸೋಂಕು ಹೆಚ್ಚಾದ್ರೆ ವೈರಸ್ ಅಥವಾ ನಿಮ್ಯಾನಿಯಾ ಕೂಡ ಬರಬಹುದು. ಈ ಹಿನ್ನೆಲೆಯಲ್ಲಿ ಈ ಮಹಾಮಾರಿ ಏನು ಡ್ರ್ಯಾಗನ್ ದೇಶ ಚೀನಾ ದೇಶದಲ್ಲಿ ಮೊದಲು ಕಂಡುಬಂತು. ಬೆಂಗಳೂರಿನಲ್ಲಿ 8 ತಿಂಗಳ ಕಂದಮ್ಮನಲ್ಲೂ ಕೂಡ ಎಚ್ಎಂಪಿವಿ ವೈರಸ್ ಪತ್ತೆಯಾಗಿತ್ತು. ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು ಇದು. ಹೀಗಿದ್ರೂ ಕೂಡ ಪ್ರಮುಖವಾಗಿ ಸದ್ಯಕ್ಕೆ ಆ ಮಗುಗೆ ಚಿಕಿತ್ಸೆಯನ್ನ ಕೊಡ್ಲಾಗ್ತಿತ್ತು. ಈಗ ಆ ಮಗುವನ್ನ ಡಿಸ್ಚಾರ್ಜ್ ಮಾಡಲಾಗಿದೆ. ಕೋವಿಡ್ ನಂತರ ಚೀನಾದಲ್ಲಿ ಮತ್ತೊಂದು ಆರೋಗ್ಯ ಬಿಕ್ಕಟ್ಟಿನ ಸಮಸ್ಯೆ ಎದುರಾಗಿದೆ. ಚೀನಾದಲ್ಲಿ ಎಲ್ಲೆಡೆ ಕೂಡ ಈ ವೈರಸ್ ಹಾವಳಿ ಹೆಚ್ಚಾಗ್ತಾ ಇದ್ದು ಆಸ್ಪತ್ರೆಗಳಲ್ಲಿ ರೋಗಿಗಳು ತುಂಬಿ ತುಳುಕ್ತಾ ಇದ್ದಾರೆ. ಎಲ್ಲೆಡೆ ಕೂಡ ಮಾಸ್ಕ್ ಗಳನ್ನ ಹಾಕೊಳ್ಳಲಾಗ್ತಾ ಇದೆ. ಮುಖದ ಮೇಲೆ ಮಾಸ್ಕ್ ಕಾಣ್ತಾ ಇದೆ. ಸ್ಯಾನಿಟೈಸ್ ಮಾಡೋದಕ್ಕೂ ಕೂಡ ಸಲಹೆಯನ್ನ ನೀಡಲಾಗ್ತಾ ಇದೆ. ಸೊ ಇದ್ರ ಜೊತೆಗೆ ಕೋವಿಡ್ ವೈರಸ್, ಹಲವು ವೈರಸ್ಗಳ ಜೊತೆಗೆ ಚೀನಾದಲ್ಲಿ ಈಗ ಮತ್ತೊಂದು ಹೊಸ ವೈರಸ್ ಕೂಡ ಪತ್ತೆ ಆಗಿರುವಂತದ್ದು. ಇದು ಒಂದು ರೀತಿ ಆತಂಕಕ್ಕೆ ದೂಡಿದೆ. ಈ ಎಚ್ಎಂಪಿವಿ ವೈರಸ್ ಹೇಗೆ, ಏನು, ಎತ್ತ ಅನ್ನುವಂಥದ್ದು ಸಾಕಷ್ಟು ಜನಕ್ಕೆ ಒಂದ್ ರೀತಿ ಗಾಬರಿ ಹುಟ್ಟಿಸ್ತಾ ಇದೆ. ಎಚ್ಎಂಪಿವಿ ಉಸಿರಾಟದ ವೈರಸ್ ಆಗಿದೆ. ಉಸಿರಾಟದ ಸೋಂಕುಗಳನ್ನ ಉಂಟು ಮಾಡುತ್ತೆ. ವಯಸ್ಸಿನ ಮಿತಿ ಇಲ್ಲ ಇದಕ್ಕೆ. ಚಿಕ್ಕ ಮಕ್ಕಳು, ವಯಸ್ಸಾದವರು, ಇಮ್ಯುನಿಟಿ ಪವರ್ ಕಡಿಮೆ ಇರೋರಿಗೆ ಈ ಸೋಂಕು ಮಾತ್ರ ಅಪಾಯಕಾರಿಯಾಗಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತಾ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಪ್ರಮುಖವಾಗಿ ಚೀನಾದಲ್ಲಿ ಮತ್ತೊಂದು ಆರೋಗ್ಯ ಬಿಕ್ಕಟ್ಟಿನ ಸಮಸ್ಯೆ ಎದುರಾಗಿದೆ. ಆದ್ರೆ ಸದ್ಯಕ್ಕೆ ನಮ್ಮ ದೇಶದಲ್ಲೂ ಕೂಡ ಒಂದು ಮಗುವಿಗೆ ಈ ಒಂದು ಸೋಂಕು ಇರುವುದು ಕೂಡ ಪತ್ತೆ ಆಗಿತ್ತು. ಆದ್ರೆ ಪುಣ್ಯ ಆ ಮಗುವನ್ನ ಡಿಸ್ಚಾರ್ಜ್ ಮಾಡಲಾಗಿದೆ ಚಿಕಿತ್ಸೆ ಕೊಟ್ಟು. ಹೇಗಿದೆ, ಯಾವ ರೀತಿಯಾಗಿ ಆಸ್ಪತ್ರೆಗಳಲ್ಲಿ ಕಟ್ಟುನಿಟ್ಟಾಗಿ ಜವಾಬ್ದಾರಿಯನ್ನ ನಿಭಾಯಿಸಲಾಗ್ತಿದೆ, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ರೂಪಾ, ಈಗಾಗಲೇ ಏನಂತಂದ್ರೆ ಕೊರೋನಾ ವೈರಸ್ ನಿಂದ ಇಡೀ ಒಂದು ಜಗತ್ತೇ ಬೆಚ್ಚಿ ಬಿದ್ದಿತ್ತು. ಆ ಒಂದು ವೈರಸ್ ನಿಂದ ಎಷ್ಟೋ ಸಾವು ನೋವುಗಳು ಕೂಡ ಆಗಿರುವಂತದ್ದು. ಅದರ ಜೊತೆಗೆ ಈಗ ಮತ್ತೊಂದು ಹೊಸ ವೈರಸ್ ಕೂಡ ಈಗ ಪತ್ತೆ ಆಗಿದೆ ಅಂತ ಸಾಕಷ್ಟು ಸದ್ದು ಕೂಡ ಮಾಡ್ತಾ ಇದೆ. ಅದು ಯಾವಾಗ ಎಲ್ಲಿ ಕೊರೋನಾ ಹುಟ್ಟಿಕೊಂಡಿತ್ತು ಅದೇ ಒಂದು ಚೀನಾದ ಒಂದು ಪ್ಲೇಸ್ ನಲ್ಲಿ, ಬೀಜಿಂಗ್ ನಲ್ಲೇ ಒಂದು ಎಚ್ಎಂಪಿವಿ ವೈರಸ್ ಕೂಡ ಹರಡ್ತಾ ಇದೆ. ಅದು ಸಾಕಷ್ಟು ಈಗ ಒಂದ್ ರೀತಿಯಾಗಿ ಆತಂಕವನ್ನ ಕೂಡ ಸೃಷ್ಟಿ ಮಾಡಿತ್ತು. ಅದರ ಜೊತೆಗೆ ಇವತ್ತು ಬೆಂಗಳೂರಿನಲ್ಲೂ ಕೂಡ ಒಂದು ವೈರಸ್ ಕಾಲಿಟ್ಟಿದೆ ಅಂತ ಹೇಳತ್ತೀವಿ. ಸದ್ಯ 2 ಮಕ್ಕಳಲ್ಲಿ ಒಂದು ವೈರಸ್ ಪತ್ತೆ ಆಗಿರೋದು ಕೂಡ ದಾಖಲಾಗಿತ್ತು. ಸದ್ಯ 8 ತಿಂಗಳ ಮಗುವಿಗೆ ಏನು ಆ ಒಂದು ವೈರಸ್ ಪತ್ತೆ ಆಗಿತ್ತು. ಆ ಒಂದು ಮಗು ಈಗ ಚಿಕಿತ್ಸೆ ಪಡೆದು ಈಗ ಒಂದ್ ಕಡೆ ಚಿಕಿತ್ಸೆನ ಪಡೆದುಕೊಳ್ತಾ ಇದೆ. ಈಗ ಅದ್ರ ಜೊತೆಗೆ ಈ ಒಂದು ಮಗುಗೆ ಇದೆ ಅಂತ ಹೇಳಿದ ತಕ್ಷಣ ಇನ್ನೊಂದು ಮಗುವಿನಲ್ಲೂ ಕೂಡ ಈ ಲಕ್ಷಣಗಳು ಕಂಡು ಆ ಒಂದು ವೈರಸ್ ಕೂಡ ಪತ್ತೆ ಆಗಿದೆ ಅಂತ ಹೇಳ್ತಿದೆ. ಆ ಒಂದು 3 ತಿಂಗಳ ಮಗು ಏನಿತ್ತು, ಆ ಮಗು ಈಗ ಚಿಕಿತ್ಸೆಯನ್ನ ಪಡೆದು ಡಿಸ್ಚಾರ್ಜ್ ಅನ್ನ ಕೂಡ ಮಾಡಲಾಗಿದೆ. ಇನ್ನು 8 ತಿಂಗಳ ಮಗು ಸದ್ಯ ಈಗ ಚಿಕಿತ್ಸೆಯನ್ನ ಪಡಿತಾ ಇದೆ. ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದೆ. ಆ ಮಗು ಈಗ ಸತತವಾಗಿ ಕೆಮ್ಮು, ನೆಗಡಿ, ಜ್ವರದಿಂದ ಬಳಲ್ತಾ ಇತ್ತು. ಪೋಷಕರು ಕೂಡ ಆ ಮಗುವಿನ ಜೊತೆಗೆ ಕೂಡ ಇರುವಂತದ್ದು. ಆದ್ರೆ ಈ ಒಂದು ಏನು 2 ಮಕ್ಕಳಲ್ಲಿ ಕಂಡು ಬಂದಂತ ಈ ಒಂದು ವೈರಸ್ ನಿಂದಾಗಿ ಇಡೀ ಒಂದು ಬೆಂಗಳೂರಿನ ಜನ ಕೂಡ ಒಂದ್ ರೀತಿಯಾಗಿ ಬೆಚ್ಚಿ ಬಿದ್ದಿದ್ದಾರೆ. ಸದ್ಯ ಈ ಒಂದು ಪ್ರಕರಣದಿಂದಾಗಿ ಈಗ ಆರೋಗ್ಯ ಇಲಾಖೆ ಕೂಡ ಒಂದ್ ರೀತಿಯಾಗಿ ಅಲರ್ಟ್ ಕೂಡ ಆಗಿದೆ. ಹೀಗಾಗಿ ಕೆಲವು ಗೈಡ್ಲೈನ್ಸ್ ಗಳನ್ನು ಕೂಡ ಬಿಟ್ಟಿರುವಂತದ್ದು. ಅದರ ಜೊತೆಗೆ ಇವತ್ತು ಸಭೆಯನ್ನು ಕೂಡ ಮಾಡಲಾಗುತ್ತೆ. ಆ ಒಂದು ಸಭೆಯಲ್ಲೂ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಈಗ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಬೇಕು, ಆಮೇಲೆ ಯಾವ ರೀತಿಯಾಗಿ ಆ ಒಂದು ಚೀನಾದಿಂದ ಯಾರು ಕೂಡ ಒಂದು ನಮ್ಮ ದೇಶಕ್ಕೆ ಎಂಟ್ರಿ ಕೊಡುವಾಗಲೂ ಕೂಡ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಳ್ಬೇಕು. ಯಾವ್ದೋ ಒಂದು ಈಗ ಆ ಒಂದು ಮಕ್ಕಳಲ್ಲಿ ಹೇಗೆ ವೈರಸ್ ಕಂಡು ಬಂತು ಅದನ್ನು ಕೂಡ ಎಲ್ಲ ಒಂದು ಪರಿಶೀಲನೆ ಮಾಡೋಕ್ಕೂ ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ
ರೆಡಿ ಆಗಿರುವಂತದ್ದು. ಅದ್ರ ಜೊತೆಗೆ ಈಗ ಕೆಲವೊಂದು ಗೈಡ್ಲೈನ್ಸ್ ಗಳನ್ನ ಕೂಡ ಬಿಡಲಾಗಿದೆ. ಒಂದು ಕೆಲವೊಂದು ಗೈಡ್ಲೈನ್ಸ್ ಗಳು ಏನು ಅಂತ ನೋಡಿದ್ರೆ, ಈಗ ಸಾಮಾನ್ಯವಾಗಿ ಇನ್ನೊಂದು ವೈರಸ್ ಏನಂತಂದ್ರೆ ಸಾಮಾನ್ಯವಾಗಿ ಶ್ವಾಸಕೋಶದ ಸಮಸ್ಯೆಗಳಿದ್ರೆ ಕಂಡು ಬರುತ್ತೆ. ಅದ್ರ ಜೊತೆಗೆ ಏನೋ ನೆಗಡಿ, ಕೆಮ್ಮು, ಜ್ವರ ಏನಾದ್ರು ಇದ್ರೆ 3 ರಿಂದ 6 ವಾರಗಳ ಕಾಲ ಸತತವಾಗಿದ್ರೆ ಡಾಕ್ಟರ್ ಅನ್ನ ಸಂಪರ್ಕಿಸೋದು ಸೂಕ್ತ. ಆಮೇಲೆ ಈಗ ಕೆಲವೊಂದು ವೈರಸ್ ಈಗ ಕೆಮ್ಮು, ನೆಗಡಿ ಇರುವಂತ ಜನರ ಜೊತೆಗೆ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳೋದು ಕೂಡ ಉತ್ತಮ. ಅದ್ರ ಜೊತೆಗೆ ಈಗ ಪದೇ ಪದೇ ಕಣ್ಣು, ಬಾಯಿ, ಮೂಗುಗಳನ್ನ ಕೂಡ ಮುಟ್ಟಬಾರ್ದು. ಈ ರೀತಿಯಾಗಿ ಕೆಲವೊಂದು ಗೈಡ್ಲೈನ್ಸ್ ಗಳನ್ನ ಕೂಡ ಈಗ ಆರೋಗ್ಯ ಇಲಾಖೆಯಿಂದ ಬಿಡುಗಡೆ ಆಗ್ತಾ ಇದೆ. ಸದ್ಯ ಈ ಒಂದು ವೈರಸ್ ಹೇಗೆ ಹುಟ್ಟುಕೊಳ್ತು, ಆ ಮಗುವಿನ ಹಿಸ್ಟ್ರಿ ಕೂಡ ಒಂದು ಕಲೆಕ್ಟ್ ಅನ್ನು ಕೂಡ ಮಾಡಲಾಗುತ್ತೆ. ತದನಂತರ ಹೇಗೆ ಬಂತು ಅನ್ನೋದು ಕೂಡ ಮಾಹಿತಿ ಈಗ ಹೊರಬೀಳುತ್ತೆ. ಸದ್ಯ ಈ ಒಂದು 2 ಕೇಸ್ಗಳಿಂದಾಗಿ ಇಡೀ ಬೆಂಗಳೂರಿನ ಜನತೆ ಕೂಡ ಒಂದ್ ರೀತಿಯಾಗಿ ಆತಂಕದಲ್ಲಿದೆ. ಆದ್ರೆ ಸರ್ಕಾರ ಮತ್ತೆ ಆರೋಗ್ಯ ಇಲಾಖೆ ಕೂಡ ಹೇಳ್ತಾ ಇರೋದು ಅಷ್ಟೇ, ಯಾರು ಕೂಡ ಆತಂಕ ಪಡ್ಬೇಕಾಗಿಲ್ಲ, ಅಂದ್ರೆ ಕೊಂಚ ಎಚ್ಚರಿಕೆ ಇರೋದು ಕೂಡ ಉತ್ತಮ. ಹೀಗಾಗಿ ಕೆಲವೊಂದು ಗೈಡ್ಲೈನ್ಸ್ ಗಳನ್ನ ಕೂಡ ಬಿಟ್ಟಿರುವಂತದ್ದು. ಅದ್ರ ಜೊತೆಗಿನೂ ಕೂಡ ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಬೇಕು. ಈಗ ಕೊರೋನಾ ಸಮಯದಲ್ಲೂ ಕೂಡ ಸಾಕಷ್ಟು ಸಾವು ನೋವುಗಳು ಕೂಡ ನಮ್ಮ ಕಣ್ಮುಂದೆ ಬಂದು ಹೋಗುವುದು, ಇಡೀ ದೇಶವೇ ಒಂದ್ ರೀತಿಯಾಗಿ ಸ್ತಬ್ಧವಾಗಿತ್ತು. ಸದ್ಯ ಈ ಒಂದು ವೈರಸ್ ಮತ್ತಷ್ಟು ಹರಡಿ ಯಾವುದೇ ರೀತಿಯಾಗಿ ಸಾವು ನೋವುಗಳನ್ನ ಆಗೋಕ್ಕೂ ಮೊದಲೇ ಆರೋಗ್ಯ ಇಲಾಖೆ ಕೊಂಚ ಅಲರ್ಟ್ ಆಗಿ ಕೆಲವೊಂದು ಕ್ರಮಗಳನ್ನ ಕೂಡ ಕೈಗೊಳ್ಳುತ್ತೆ. ಸದ್ಯ ಇವತ್ತು ಒಂದು ಮೀಟಿಂಗ್ ಅನ್ನು ಕೂಡ ಮಾಡ್ಲತ್ತೆ. ಆ ಒಂದು ನಂತರ ಈಗ ಎಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗುತ್ತೆ. ರೂಪ, ಈ ದೇಶವೇ ಎಷ್ಟರ ಮಟ್ಟಿಗೆ ಭಯದಿಂದ ಇತ್ತು ಅನ್ನುವಂಥದ್ದು. ಆದ್ರೆ ಸದ್ಯಕ್ಕೆ ಹೇಳಲಾಗ್ತಾ ಇದೆ ಭಯ ಬೀಳೋದು ಬೇಡ ಈ ವೈರಸ್ ವಿಚಾರವಾಗಿ ಅಂತ. ಆದ್ರೂ ಕೂಡ ಜನಗಳಿಗೆ ಸ್ವಲ್ಪ ಈಗ ಕೋವಿಡ್ ಇಂದ ಇನ್ನೂ ಕೂಡ ಯಾರು ಚೇತರಿಕೆ ಕಂಡಿಲ್ಲ. ಆ ಒಂದು ಹೊಡೆತ ಇನ್ನೂ ಕೂಡ ಜನರಲ್ಲಿ ಯಾವ ಮಟ್ಟಿಗೆ ಇದೆ ಅನ್ನುವಂಥದ್ದು ಸಾಕಷ್ಟು ನೋಡ್ತಾ ಇದ್ದೀವಿ. ಸೊ ಆದ್ರೆ ಇದರ ನಡುವೆ ಈಗ ಮತ್ತೊಂದು ಕಡೆ ಆರೋಗ್ಯ ಇಲಾಖೆ ಕೂಡ ಫುಲ್ ಅಲರ್ಟ್ ಆಗಿ ಈ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಆಗ್ಬೇಕಾಗಿದೆ. ಖಂಡಿತ ರೂಪ. ಏನಂತಂದ್ರೆ ಒಂದು ಕೊರೋನಾ ಸಮಯದಲ್ಲಿ 2019 ನೆನೆಸ್ಕೊಂಡ್ರೆ ಇವಾಗ್ಲೂ ಕೂಡ ನಮ್ಗೆ ಒಂದ್ ರೀತಿಯಾಗಿ ಎದೆ ಜಲ್ ಅನ್ನತ್ತೆ. ಅಷ್ಟರ ಮಟ್ಟಿಗೆ ಒಂದು ವೈರಸ್ ಹರಡಿತ್ತು. ಎಷ್ಟೋ ಲಕ್ಷ ಜನಗಳ ಸಾವು ಕೂಡ ನಮ್ಮ ಕಣ್ಮುಂದೆ ಬಂದು ಹೋಗಿತ್ತು. ಆ ಒಂದು ಹೆಣಗಳನ್ನ ಸುಡೋಕು ಕೂಡ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ಕೂಡ ನಾವೆಲ್ಲ ಇದ್ವಿ. ಆ ಒಂದು ಸಿಚುವೇಶನ್ ಈಗ ಮತ್ತೆ ಎಲ್ಲಿ ಮರುಕಳಿಸುತ್ತೆ, ಈ ಒಂದು ಅರ್ಧ ದಶಕದಲ್ಲಿ ಆಗಿರುವಂತ ಸಾವು ನೋವುಗಳು ಮತ್ತೆ ಎಲ್ಲಿ ವಾಪಸ್ ಮರುಕಳಿಸ್ತಾ ಇದೆ ಅನ್ನೋ ಆತಂಕ ಕೂಡ ಎಲ್ಲೋ ಒಂದ್ ಕಡೆ ಜನರಲ್ಲಿ ಮನೆ ಮಾಡಿದೆ. ಅದ್ರಲ್ಲೂ ಕೂಡ ಈಗಾಗ್ಲೇ ಏನಂತಂದ್ರೆ ಕೆಲವೊಂದು ಮಾಹಿತಿಗಳ ಪ್ರಕಾರ ಚೀನಾದಲ್ಲಿ ಈಗಾಗ್ಲೇ ಸಾಕಷ್ಟು ಮಕ್ಕಳಲ್ಲಿ ಒಂದು ಜಾಸ್ತಿ ಪ್ರಕರಣಗಳು ದಾಖಲೆ ಆಗ್ತಾ ಇದೆ ಅಂತ ಹೇಳಲಾಗ್ತದೆ. ಯಾಕಂತಂದ್ರೆ ಸಾಮಾನ್ಯವಾಗಿ ಮಕ್ಕಳಲ್ಲಿ 15 ವರ್ಷಕ್ಕಿಂತ ಒಳಪಟ್ಟಂತ ಮಕ್ಕಳಿಗೆ ಜಾಸ್ತಿ ಹೆಚ್ಚಾಗಿ ಒಂದು ವೈರಸ್ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ವಯಸ್ಸಾದವ್ರಿಗೂ ಕೂಡ ಈ ಒಂದು ವೈರಸ್ ಬರುತ್ತೆ ಅಂತ ಹೇಳಲಾಗುತ್ತೆ. ಹೀಗಾಗಿ ಮಕ್ಕಳಿಗೆ ಅದರ ಜೊತೆಗೆ ವಯಸ್ಸಾದವ್ರಿಗೂ ಕೂಡ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಳ್ಳುವಂತೆ ಈಗಾಗಲೇ ಆರೋಗ್ಯ ಇಲಾಖೆ ಒಂದು ಗೈಡ್ಲೈನ್ಸ್ ಕೂಡ ನೀಡಿದೆ. ಅದರ ಜೊತೆಗೆ ಏನು ಸಾಮಾನ್ಯವಾಗಿ ಶ್ವಾಸಕೋಶದ ಸಮಸ್ಯೆಗಳಿದ್ರೆ ಅವರು ಕೂಡಲೇ ಡಾಕ್ಟರ್ಗಳನ್ನ ಸಂಪರ್ಕಿಸೋದು ಕೂಡ ಉತ್ತಮ. ಅದ್ರ ಜೊತೆಗೆ ಕೆಲವೊಂದು ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಬೇಕು. ಈಗ ಸಾಮಾನ್ಯವಾಗಿ ಕೊರೋನಾ ಸಮಯದಲ್ಲಿ ನಾವೆಲ್ಲ ಮಾಸ್ಕ್ ಹಾಕೊಳ್ಳೋದಾಗಿರ್ಬೋದು, ಆಮೇಲೆ ಸ್ಯಾನಿಟೈಸರ್ ಅನ್ನ ಬಳಸೋದಾಗಿರ್ಬೋದು, ಅದ್ರ ಜೊತೆಗೆ ಈಗ ಏನೇನು ಡಿಸ್ಟೆನ್ಸ್ ಗಳನ್ನ ಮೇಂಟೈನ್ ಮಾಡೋದಾಗಿರ್ಬೋದು. ಈಗ ಯಾವುದೋ ಒಬ್ಬರ ಒಟ್ಟಿಗೆ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅಂದ್ರೆ ಅವರು ಒಂದು ಅಂತರವನ್ನ ಕಾಯ್ದುಕೊಳ್ಳೋದು ಆಗಿರ್ಬೋದು. ಈ ಎಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಈಗ ಮತ್ತೆ ನಾವು ಮತ್ತೆ ಅದನ್ನ ನಾವು ಬಳಸ್ಕೊಳ್ಬೇಕಾಗುತ್ತೆ. ಯಾಕಂತಂದ್ರೆ ಈಗ ಈ ಒಂದು ವೈರಸ್ ಈಗ 2 ಕೇಸ್ಗಳ ದಾಖಲಾಗಿರೋದ್ರಿಂದ ಈಗ 8 ವರ್ಷದ ಏನು ಗಂಡು ಮಗುವಿಗೆ ಆಗಿತ್ತು. ನಂತರ ಈಗ 8 ತಿಂಗಳ ಏನು ಗಂಡು ಮಗುಗೆ ಈ ಒಂದು ಪ್ರಕರಣ ದಾಖಲಾಗಿದೆ. ಅದರ ಜೊತೆಗೆ ಅದ ನಂತರ ಈಗ 3 ತಿಂಗಳ ಹೆಣ್ಣು ಮಗುವಿಗೂ ಕೂಡ ಒಂದು ಪ್ರಕರಣ ದಾಖಲಾಗಿದೆ. ಸದ್ಯ ಒಂದು ಮಗು ಈಗ ಚೇತರಿಸಿಕೊಂಡು ಡಿಸ್ಚಾರ್ಜ್ ಕೂಡ ಆಗಿದೆ. ಇನ್ನೊಂದು ಮಗು ಇವತ್ತು ಸಂಜೆ ಅಷ್ಟರಲ್ಲಿ ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇದೆ. ಹೀಗಾಗಿ ಈ ಒಂದು 2 ಕೇಸ್ಗಳಿಂದ ಈಗ ಯಾರು ಕೂಡ ಆತಂಕ ಪಡೋದಕ್ಕಿಲ್ಲ. ಆದ್ರೆ ಒಂದ್ ರೀತಿಯಾಗಿ ನಾವು ಎಚ್ಚರಿಕೆಯಿಂದ ಇರೋದು ಕೂಡ ಉತ್ತಮ. ಯಾಕಂತಂದ್ರೆ ಕೊರೋನಾ ಈಗ ಮತ್ತೆ ಮರುಕಳಿಸುವಂತ ಸಾಧ್ಯತೆಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಹೀಗಾಗಿ ಆರೋಗ್ಯ ಇಲಾಖೆ ಕೂಡ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದೆ. ಅದರ ಜೊತೆಗೆ ಈಗ ಸಭೆ ನಂತರ ಕೆಲವೊಂದು ಮತ್ತೆ ಮುನ್ಸೂಚನೆಯನ್ನು ಕೂಡ ಹೊರಡಿಸುತ್ತೆ. ಅದರ ಪ್ರಕಾರ ನಾವು ಎಲ್ಲರೂ ಕೂಡ ಒಂದ್ ರೀತಿಯಾಗಿ ಎಚ್ಚರಿಕೆಯಿಂದ ಇರೋದು ಕೂಡ ಬೆಸ್ಟ್. ಅದ್ರ ಜೊತೆಗೆ ಕೆಲವೊಂದು ಕಾರ್ಯಕ್ರಮಗಳನ್ನು ಕೂಡ ಮಾಡೋದು ಅವಶ್ಯಕ ಇದೆ. ಯಾಕಂತಂದ್ರೆ ಕೊರೋನಾ ಸಮಯದಲ್ಲಿ ನಮ್ಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ. ಯಾಕಂತಂದ್ರೆ ಆ ಒಂದು ವೈರಸ್ ಎಷ್ಟರ ಮಟ್ಟಿಗೆ ಡೇಂಜರಸ್ ಅನ್ನೋದು ಗೊತ್ತಿರಲಿಲ್ಲ. ಆದ್ರೆ ಈಗ ಮತ್ತೆ ಈ ಒಂದು HMP ವೈರಸ್ ಈಗ ಏನು ಹರಡ್ತಾ ಇದೆ, ಮತ್ತೆ ಅದೇ ಕೊರೋನಾ ಸಮಯದಲ್ಲಿ ಆದಂತ ಘಟನೆಗಳು ಮರುಕಳಿಸಬಾರ್ದು. ಹೀಗಾಗಿ ಕೆಲವೊಂದು ಕಡೆ ಜನರಲ್ಲಿ ಕೂಡ ಕೊಂಚ ರೀತಿಯಾಗಿ ಅಲರ್ಟ್ ಕೂಡ ಇರ್ತಾರೆ. ಹೀಗಾಗಿ ಅದ್ರ ಜೊತೆಗೇನೆ ಏನಂತಂದ್ರೆ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡೋದು ಕೂಡ ಬೆಸ್ಟ್. ಯಾಕಂತಂದ್ರೆ ಮಕ್ಕಳಲ್ಲಿ ಮತ್ತೆ ವಯಸ್ಸಾದವರಲ್ಲಿ ಹೆಚ್ಚಾಗಿ ಒಂದು ವೈರಸ್
ಅಂಟಿಕೊಳ್ಳುತ್ತೆ ಅಂತ ಹೇಳಾಗುತ್ತೆ. ಯಾಕಂದ್ರೆ ಇಮ್ಯುನಿಟಿ ಪವರ್ ಯಾರಿಗೆ ಕಮ್ಮಿ ಇರುತ್ತೆ ಅವರಲ್ಲಿ ಇದು ವೈರಸ್ ಕೂಡ ಬರುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಎಲ್ಲರೂ ಕೂಡ ಒಂದು ರೀತಿಯಾಗಿ ಎಚ್ಚರಿಕೆ ಇರಬೇಕು. ಅದ್ರ ಜೊತೆಗೆ ಕೆಲವೊಂದು ಆರೋಗ್ಯ ಇಲಾಖೆಯಿಂದಲೂ ಕೂಡ ಕೆಲವೊಂದು ಕಾರ್ಯಕ್ರಮಗಳಾಗಿರ್ಬೋದು, ಮುನ್ಸೂಚನೆಯ ಕ್ರಮಗಳನ್ನು ಕೂಡ ಹೊರಡಿಸಿದ್ರೆ ಅದೇ ಪ್ರಕಾರವಾಗಿ ಎಲ್ಲರೂ ಕೂಡ ಒಂದು ಅಪ್ಲೈವನ್ನ ಮಾಡ್ಕೊಳ್ತಾರೆ. ತಮ್ಮ ಒಂದು ಆರೋಗ್ಯದ ಎಚ್ಚರಿಕೆಯಲ್ಲೂ ಕೂಡ ಇರುವಂತದ್ದು ಸೂಕ್ತ ಅನ್ನುವಂಥದ್ದು ಈಗ ತಿಳಿದು ಬರ್ತಾ ಇರುವಂತದ್ದು.